Good morning, students. Previous class we are discussing the various types of the demands: extension demand, contraction demand, increasing demand, decreasing demand. Today class also we can under various types of demand we can study. If the type of demand under can classified into the four types: joint demand, direct and derived demand, composite demand and the competitive demand. ಹಿಂದಿನ ತರಗತಿಯಲ್ಲಿ ನಾವು ಬೇಡಿಕೆ ಕುಗ್ಗುವಿಕೆ ಅಂದ್ರೇನು, ಬೇಡಿಕೆ ಹಿಗ್ಗುವಿಕೆ ಅಂತಂದ್ರೇನು, ಬೇಡಿಕೆ ಏರಿಕೆ ಅಂದ್ರೇನು, ಬೇಡಿಕೆ ಇಳಿಕೆ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಅಷ್ಟಲ್ಲದೆ ಯಾವಾಗ ಬೇಡಿಕೆ ಏರ್ತಾ ಹೋದಾಗ ಬೇಡಿಕೆ ರೇಖೆಯು ಯಾವಾಗ ಕೂಡ ಅದು ಎಡಗಡೆಯಿಂದ ಬಲಗಡೆಗೆ ಕೂಡ ಸ್ಥಳಾಂತರಗೊಳ್ಳುತ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವಲ್ಲಿ ಸ್ಟಡಿಯನ್ನು ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ವಿವಿಧ ರೀತಿಯಾದಂಥ ಇನ್ನುಳಿದಂಥ ಒಂದು ಬೇಡಿಕೆಯ ವಿಧಗಳನ್ನ ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಜಂಟಿ ಬೇಡಿಕೆ ಆಗಿರ್ಬೋದು, ನೇರ ಮತ್ತು ಅನ್ಯಪ್ರಾಪ್ತ ಬೇಡಿಕೆ ಆಗಿರ್ಬೋದು, ಸಂಯೋಜಿತ ಬೇಡಿಕೆ ಆಗಿರ್ಬೋದು ಮತ್ತು ಸ್ಪರ್ಧಾತ್ಮಕ ಬೇಡಿಕೆ ಅಂತೇಳಿ ನಾವು 4 ವಿಧದಲ್ಲಿ ಏನು ಮಾಡ್ತೀವಿ ಅಂದರೆ ಮತ್ತೆ ಬೇಡಿಕೆಯನ್ನು ಕೂಡ ಇಲ್ಲಿ ವಿಂಗಡಣೆಯನ್ನು ಮಾಡ್ತಾ ಇದ್ದೇವೆ. ಫಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ಜಾಯಿಂಟ್ ಡಿಮಾಂಡ್. ಜಾಯಿಂಟ್ ಡಿಮಾಂಡ್ ನಥಿಂಗ್ ಬಟ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್. ಇಫ್ ದ ಗೂಡ್ಸ್ ಕ್ಯಾನ್ one or more goods can using the ಸೇಮ್ ಟೈಮ್. ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಯಾವುದೇ ರೀತಿಯಾದಂಥ ಒಂದು ವಸ್ತುಗಳಾಗಿರ್ಬೋದು, ಆ ವಸ್ತುಗಳನ್ನು ಏನು ಮಾಡ್ತೀವಿ ಅಂದರೆ ನಾವು ಎರಡನ್ನೂ ಕೂಡ ಏನು ಮಾಡ್ತೀವಿ ಅಂದರೆ ಒಟ್ಟೊಟ್ಟಿಗೆ ಏನು ಮಾಡ್ತೀವಿ ಅಂದರೆ ಉಪಯೋಗ ಮಾಡಲಿಕ್ಕೆ ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಫ್ ದ ಕಾಂಪ್ಲಿಮೆಂಟರಿ ಗೂಡ್ಸ್ ಇಸ್ ನಥಿಂಗ್ ಬಟ್ ದಿ ದೋಸ್ ಗೂಡ್ಸ್ ವಿಚ್ ಆರ್ ಯೂಸ್ ಟುಗೆದರ್ ಟು ಸ್ಯಾಟಿಸ್ಫೈ ಅ ಪರ್ಟಿಕ್ಯುಲರ್ ವಾಂಟ್. ಇಲ್ಲಿ ಪೂರಕ ಸರಕುಗಳಂತಂದರೆ, ಪೂರಕ ವಸ್ತುಗಳಂತಂದರೆ ಯಾವಾಗ ಅನುಭೋಗಿದಾರನು ಒಂದು ನಿರ್ದಿಷ್ಟವಾದಂಥ ಬಯಕೆಗಳನ್ನು ತೃಪ್ತಿಪಡಿಸಲಿಕ್ಕೆ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ನಾವು ಅವನು ಒಂದೇ ಅವಧಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ, ಅದಕ್ಕೆ ನಾವು ಏನಂತ ಕರಿತೇವೆ, ಪೂರಕ ಸರಕುಗಳು ಅಂತ ಕರಿತೇವೆ. ಜಾಯಿಂಟ್ ಡಿಮಾಂಡ್ ಈಸ್ ಆಲ್ಸೋ ದಿ ರಿಲೇಟೆಡ್ ಟು ದಿ ಕಾಂಪ್ಲಿಮೆಂಟರಿ ಗೂಡ್ಸ್ when a product is jointly demanded with some other products. When a product is jointly demanded with the some other products. If for example, if you buying the pen, you must and should want the refill or the ink. When a product is jointly demanded with some other products, nothing but the, if suppose you purchasing the pen, you can want the refill or ink, because without ink pen cannot work. That's why we can using the jointly. That's why if the when a product is jointly demanded with the other products, some other products is called as the joint demand. ಇಲ್ಲಿ ಜಂಟಿ ಬೇಡಿಕೆ ಅಂತಂದರೆ ಯಾವಾಗ ನಾವು ಒಂದು ವಸ್ತುಗಳನ್ನು ಕೊಂಡಾಗ ಮತ್ತೊಂದು ವಸ್ತುವಿಗೆ ಕೂಡ ವಿವಿಧ ರೀತಿಯಾದಂಥ ವಸ್ತುಗಳು ಕೂಡ ಬೇಡಿಕೆ ಮಾಡ್ತೀವಿ, ಅದನ್ನು ನಾವೇನಂತ ಕರಿತೇವೆ ಅಂದರೆ ಜಂಟಿ ಬೇಡಿಕೆ ಅಂತ ಕೂಡ ಕರಿತಾ ಇದ್ದೇವೆ. ಯಾಕಂದರೆ ನೀವು ಯಾವಾಗ ಹಿಂಗೆ ಮಾರುಕಟ್ಟೆಗೆ ಹೋಗ್ಕೊಂಡು ಪೆನ್ನನ್ನು ಪರ್ಚೇಸ್ ಮಾಡ್ತೀರಿ, ಆ ಪೆನ್ನನ್ನು ಕೊಂಡುಕೊಳ್ಳಾಗ ಏನು ಮಾಡ್ತೀರಿ ಅಂದರೆ ಅದರ ಒಂದು ರಿಫಿಲ್ ತೊಗೊತೀರಿ ಅಥವಾ ಇಂಕನ್ನು ನೀವೇನು ಮಾಡ್ತೀರಿ ಅಂದರೆ ಪರ್ಚೇಸ್ ಮಾಡ್ತಾ ಇರ್ತೀರಿ. ಇಲ್ಲಿ ನೀವು ರಿಫಿಲ್ ಅಥವಾ ಇಂಕ್ ಇಲ್ಲದೆ ಅಂತ ಪೆನ್ ಏನು ಮಾಡೋದಿಲ್ಲ, ಕೆಲಸವನ್ನು ಮಾಡೋದಿಲ್ಲ. ಅದಕ್ಕಾಗಲಿ ಏನಂದರೆ ಎರಡನ್ನೂ ಕೂಡ ಏನು ಮಾಡ್ತಾರೆ, ಒಟ್ಟೊಟ್ಟಿಗೆ ಏನು ಮಾಡೋದು, ಉಪಯೋಗ ಮಾಡೋದಂದ್ರೆ ಕೂಡ ಸರಿಯಾದ ರೀತಿಯಲ್ಲಿ ಕೂಡ ನೀವು ಬರವಣಿಗೆ ಮಾಡೋದು. ಅದಕ್ಕಿಲ್ಲಿ ಜಾಯಿಂಟ್ ಡಿಮಾಂಡ್ ನಥಿಂಗ್ ಬಟ್ ದಿ ವೆನ್ ಯು ಪ್ರಾಡಕ್ಟ್ ಈಸ್ ಜಾಯಿಂಟ್ಲಿ ಡಿಮಾಂಡೆಡ್ ವಿತ್ ದಿ ಸಮ್ ಅದರ್ ಪ್ರಾಡಕ್ಟ್ಸ್ ಈಸ್ ಕಾಲ್ಡ್ ಆಸ್ ದಿ ಜಾಯಿಂಟ್ಲಿ ಡಿಮಾಂಡೆಡ್. ಇಫ್ ಸಪೋಸ್ ಇಟ್ ಇಸ್ ಆಲ್ಸೋ related to the in case of the complementary goods. If in a complementary goods, if a consumer also used goods together, ಅಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಒಟ್ಟೊಟ್ಟಿಗೆ ಆಗಿ ಏನು ಮಾಡ್ತಾರೆ ಅಂದರೆ ಒಂದೇ ಸಮಯದಲ್ಲಿ ಕೂಡ
ಒಂದು ಅಥವಾ ಅದರ ಒಂದು ಹೆಚ್ಚಿನ ವಸ್ತುಗಳನ್ನು ಕೂಡ ಅಲ್ಲಿ ಉಪಯೋಗಿಸ್ತಾನೆ. ಯಾಕಂದರೆ ಆ ಎರಡು ವಸ್ತುಗಳನ್ನು ಉಪಯೋಗಿಸ್ಕೊಂಡಾಗ ಮಾತ್ರ ಏನು ಮಾಡ್ತಾನೆ ಅಂದರೆ ಅನುಭವಿದಾರನು ತನ್ನ ಒಂದು ಬೈಕನ್ನು ಈಡೇರಿಸ್ಕೊಳ್ತಾ ಇರ್ತಾನೆ. ಇಲ್ಲಿ ಜಂಟಿ ಬೇಡಿಕೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಇಲ್ಲಿ ನಾವು ಕೊಂಡುಕೊಂಡಾಗ ಆ ವಸ್ತುವಿನ ಜೊತೆಗೆ ಏನು ಮಾಡ್ತಾರೆ, ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ನಾವಿಲ್ಲಿ ಕೊಂಡುಕೊಂಡು ನಮ್ಮ ಬಯಕೆಯನ್ನು ತೃಪ್ತಿಪಡಿಸೋದಕ್ಕೆ ಏನಂತಂದರೆ ಪೂರಕ ಸರಕುಗಳಂತ ಕರೀತಾರೆ. ಅದೇ ರೀತಿ ಕೂಡ ಇಲ್ಲಿ ಜಾಯಿಂಟ್ ಡಿಮಾಂಡ್ ಅಂದರೆ ಯಾವುದೇ ಒಂದು ವಸ್ತುವನ್ನು ತೊಗೊತಾ ಇದ್ದೀವಿ ಅಂದರೆ ಅದರ ಜೊತೆ ಇತರ ಸರಕುಗಳಿಗೆ ಕೂಡ ನಾವೇನು ಮಾಡ್ತೀವಿ ಅಂದರೆ ಬೇಡಿಕೆಯನ್ನು ಮಾಡ್ತಾ ಇರ್ತೇವೆ. ಇದಕ್ಕೆ ನಾವು ಜಂಟಿ ಬೇಡಿಕೆ ಅಂತೇಳಿ ಕರೀತಾ ಇದ್ದೇವೆ. ನೆಕ್ಸ್ಟು ಡೈರೆಕ್ಟ್ ಆ್ಯಂಡ್ ಡಿರೈವ್ಡ್ ಡಿಮಾಂಡ್ ಅಂತಿದೆ. ಡೈರೆಕ್ಟ್ ಡಿಮಾಂಡ್ ನಥಿಂಗ್ ಬಟ್ ದಿ ಡಿಮಾಂಡ್ ಫಾರ್ ದಿ ಫೈನಲ್ ಪ್ರಾಡಕ್ಟ್ ಆರ್ ದಿ ಅಲ್ಟಿಮೇಟ್ ಆಬ್ಜೆಕ್ಟ್. If you going to the market and demand for the proper product or the demand for the particular product, directly it is called as the direct demand. ಇಲ್ಲಿ ನೇರ ಬೇಡಿಕೆ ಅಂದರೆ ಯಾವುದೋ ಒಂದು ಅಂತಿಮ ಸರಕುಗಳಿಗೆ ಏನು ಮಾಡ್ತಾವೆ ಅಂದರೆ ವಸ್ತುಗಳಿರ್ತಾವೆ, ಅದಕ್ಕೆ ನೇರವಾಗಿ ಏನು ಮಾಡ್ತಾನೆ ಅಂದರೆ ಬೇಡಿಕೆಯನ್ನು ಮಾಡೋದಕ್ಕೆ ನಾವು ಏನು ಕರೆದರೆ ನೇರ ಬೇಡಿಕೆ ಅಂತ ಕೂಡ ಇಲ್ಲಿ ನಾವು ಕರಿತಾ ಇದ್ದೇವೆ. ಇಫ್ ದ ಡೈರೆಕ್ಟ್ ಡಿಮಾಂಡ್ ಫಾರ್ ದಿ ಫೈನಲ್ ಪ್ರಾಡಕ್ಟ್ ಆರ್ ದಿ ಅಲ್ಟಿಮೇಟಿವ್ ಆಬ್ಜೆಕ್ಟಿವ್ಸ್, ಇಲ್ಲಿ ನೀವು ನೇರವಾಗಿ ಏನು ಮಾಡ್ತಾ ಅಂತಿಮ ಸರಕುಗಳಿಗೆ ಅಥವಾ ಅದಕ್ಕೆ ಒಂದು ಸೂಚಿತವಾದಂಥ ಒಂದು ಉದ್ದೇಶಗಳಿಗೆ ನೀವೇನಾದರೂ ವಸ್ತುಗಳಿಗೆ ಬೇಡಿಕೆ ಮಾಡಿದ್ರೆ ಅದಕ್ಕೆ ಏನಂತ ಕರಿತೇವೆ ನೇರವಾದಂಥ ಒಂದು ಬೇಡಿಕೆ ಅಂತ ಕೂಡ ನಾವಿಲ್ಲಿ ಕರಿತಾ ಇದ್ದೇವೆ. ನೆಕ್ಸ್ಟು ಡಿರೈವ್ಡ್ ಡಿಮಾಂಡ್, ಅನ್ಯಪ್ರಾಪ್ತ ಬೇಡಿಕೆ ಅಂತ ಕರಿತಾ ಇದ್ದೇವೆ. If the derived demand, it is the one of the type of the demand, one commodity or services when it is wanted as the demand for another commodity or the services is called as the derived demand. ಇಲ್ಲಿ ಅನ್ಯಪ್ರಾಪ್ತ ಬೇಡಿಕೆ ಅಂತಂದರೆ ಒಂದು ವಸ್ತುವಿನ ಬೇಡಿಕೆಯು ಅದರ ಮೂಲ ವಸ್ತುವಿನ ಕೊಳ್ಳುವಿಕೆಯನ್ನು ಅವಲಂಬಿಸಿದರೆ ಅದಕ್ಕೆ ನಾವು ಏನಂತ ಕರಿತಾ ಇದ್ದೇವೆ ಅಂದರೆ ಅನ್ಯಪ್ರಾಪ್ತ ಬೇಡಿಕೆ ಅಂತೇಳಿ ಕರಿತಾ ಇದ್ದೇವೆ. ಒಂದು ವಸ್ತುವಿನ ಬೇಡಿಕೆ, ಇಫ್ ಸಪೋಸ್ ಯು ಕನ್ಸ್ಟ್ರಕ್ಟ್ ದಿ ಬಿಲ್ಡಿಂಗ್ಸ್, ಇಫ್ ಯು ಕನ್ಸ್ಟ್ರಕ್ಟ್ ದಿ ಬಿಲ್ಡಿಂಗ್ ಯು ವಾಂಟ್ bricks as well as the cements. If a building want the bricks and the cements and the other products, that's why if the derived demand is nothing but the demand for one commodity or services when it is wanted as a result of the demand for the another product. If a building can properly constructed, if the good quality bricks and the cements are the very necessary. ನಾವು ಇಲ್ಲಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದೀವಿ ಅಂದರೆ ಆ ಒಂದು ಗುಣಮಟ್ಟದವಾದಂಥ ಕಟ್ಟಡ ಆಗಬೇಕಂತಂದರೆ ಅಲ್ಲಿ ನಾವು ಒಳ್ಳೆಯ ಗುಣಮಟ್ಟದ ಇಟ್ಟಂಗಿ ಮತ್ತು ಒಳ್ಳೆಯ ಗುಣಮಟ್ಟದ ಸಿಮೆಂಟನ್ನು ಉಪಯೋಗಿಸ್ತಾ ಇರಬೇಕು. ಅದಕ್ಕಾಗಿ ಇಲ್ಲಿ ಅಂದರೆ ಬಿಲ್ಡಿಂಗ್ ಅನ್ನೋದು ಏನಂದರೆ ಒಂದು ವಸ್ತು ಇದ್ದಂತ ತಿಳ್ಕೊರಿ. ಆ ವಸ್ತುವಿಗೆ ಕೂಡ ಏನು ಮಾಡ್ತಾರೆ ಅಂದರೆ ಅದರ ಮೂಲ ವಸ್ತುವಿನ ಕೊಳ್ಳುವಿಕೆ ಅಂದರೆ ಇಲ್ಲಿ ಸಿಮೆಂಟ್ ಮತ್ತು ಇಟ್ಟಂಗಿ, ಆ ಒಂದು ಮೂಲ ವಸ್ತುಗಳ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಆ ಒಂದು ಕಟ್ಟಡ ಒಂದು ಕೂಡ ಏನಾಗ್ತದೆ ನಿರ್ಮಾಣ ಆಗ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಅಂದರೆ ಸಂಯೋಜಿತ ಬೇಡಿಕೆ ಅಂತಂದರೆ ಅನ್ಯಪ್ರಾಪ್ತ ಬೇಡಿಕೆ ಅಂದರೆ ಒಂದು ವಸ್ತುವಿನ ಬೇಡಿಕೆಯು ಅದರ ಮೂಲ ವಸ್ತುವಿನ ಕೊಳ್ಳುವಿಕೆಯನ್ನು ಅವಲಂಬಿಸಿದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅನ್ಯಪ್ರಾಪ್ತ ಬೇಡಿಕೆ ಅಂತ ಕರಿತೀವಿ. If suppose you can demand for the cement, it is on impact on the construction activities for the building. ನೀವು ಸಿಮೆಂಟ್ಗೆ ಬೇಡಿಕೆ ಮಾಡ್ತಾ ಇದ್ದೀರಿ ಅಂದರೆ ಅದು ಕಟ್ಟಡದ ನಿರ್ಮಾಣದ ಚಟುವಟಿಕೆಯನ್ನು ಅವಲಂಬಿಸಿರುತ್ತೆ. ಇಫ್ ಸಪೋಸ್ ಸಿಮೆಂಟ್, ಇಫ್ ಕನ್ಸ್ಯೂಮರ್ ಡಿಮಾಂಡ್ ಫಾರ್ ದಿ ಗುಡ್ ಕ್ವಾಲಿಟಿ ಸಿಮೆಂಟ್, ಇಫ್ ದ ಬಿಲ್ಡಿಂಗ್ ಕ್ಯಾನ್ ಕನ್ಸ್ಟ್ರಕ್ಟ್ ದಿ ವೆರಿ ನೀಟ್ಲಿ, but otherwise you can using the low quality cement if the building can collapse within a year. ಇಲ್ಲಿ ನಾವು ಒಳ್ಳೆಯ ಒಂದು ಗುಣಮಟ್ಟದ ಸಿಮೆಂಟನ್ನು ನಾವು ಬೇಡಿಕೆ ಮಾಡೋದ್ರಿಂದ ಆ ಒಂದು ನಿರ್ಮಾಣದ ಚಟುವಟಿಕೆ ಕೂಡ ಇರುತ್ತೆ, ಅದರ ಮೇಲೆ ಅವಲಂಬಿತ ಆಗಿರ್ತದೆ. ಅದೇ ರೀತಿ ಕಳಪೆ ಮಟ್ಟದ ಏನಾದರೂ ನಾವು ಸಿಮೆಂಟ್ ಬಳಸ್ತೀವಿ ಆದರೆ ಏನಾಗ್ತಂದರೆ ಸರಿಯಾದ ರೀತಿಯಲ್ಲಿ ಅದು ಬಿಲ್ಡಿಂಗು ಕಟ್ಟದೆ ಏನಾಗ್ತದೆ ಒಂದೇ ವರ್ಷದಲ್ಲೂ ಕೂಡ ಬಿದ್ದು ಹೋಗುವಂಥ ಸಂಭವ ಕೂಡ ಇರ್ತದೆ. If the derived demand, once again I will repeat the derived demand.
It the derived demand for one commodity or services when it is a result for the another commodity. The demand for the another commodity or services is called as a derived demand. ಇಲ್ಲಿ ಅದು ಏನಾಗ್ತದೆ ಅಂದರೆ, ಇಫ್ ದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಡಿಪೆಂಡ್ ಅಪಾನ್ ದಿ ಡಿಮಾಂಡ್ ಫಾರ್ ದಿ ಸಿಮೆಂಟ್. ಇಲ್ಲಿ ಒಂದು ಕಟ್ಟಡದ ಒಂದು ಚಟುವಟಿಕೆಗಳು ಕೂಡ ಏನಾಗ್ತವೆ ಅಂದರೆ, ಆ ಒಂದು ಸಿಮೆಂಟಿನ ಬೇಡಿಕೆ ಆಧಾರದ ಮೇಲೆ ಏನಾಗ್ತದೆ ಅವಲಂಬಿತವಾಗಿರ್ತದೆ. And also the various type of the examples like the demand for the carpenter labor, it is also impact on the building construction activities. ಆ ಒಂದು ನಾವೇನು ಮಾಡ್ತೀವಿ ಅಂದರೆ, ಬಣ್ಣ ಹಚ್ಚುವನ್ನು ಕೂಡ ಏನು ಮಾಡ್ತೀವಿ ಅಂದರೆ ಬೇಡಿಕೆ ಮಾಡೋದು ಕೂಡ ಏನಾಗ್ತದೆ ಆ ಒಂದು ಬಿಲ್ಡಿಂಗಿನ ಒಂದು ಚಟುವಟಿಕೆ ಮೇಲೆ ಕೂಡ ಬಹಳಷ್ಟು ಪ್ರತಿಕೂಲವಾದಂಥ ಪರಿಣಾಮವನ್ನು ಬೀಳ್ತಾ ಇದೆ. ನೆಕ್ಸ್ಟ್ ಒನ್ನು ಕಾಂಪೋಸಿಟ್ ಡಿಮಾಂಡ್. ಇಲ್ಲಿ ಸಂಯೋಜಿತ ಬೇಡಿಕೆ. Composite demand is the total demand for a commodity. Composite demand is the total demand for a commodity. ಸಂಯೋಜಿತ ಬೇಡಿಕೆ ಅನ್ನೋದು ಒಟ್ಟು ಬೇಡಿಕೆಯ ಒಟ್ಟು ವಸ್ತುವಿನ ಬೇಡಿಕೆ ಆಗಿರ್ತದೆ. ಆ ಒಂದು ವಸ್ತುವಿನ ಒಟ್ಟು ಬೇಡಿಕೆ ಆಗಿರ್ತದೆ. ಸಂಯೋಜಿತ ಬೇಡಿಕೆ ಅನ್ನೋದು ಒಂದು ವಸ್ತುವಿನ ಒಟ್ಟು ಬೇಡಿಕೆ ಆಗಿದ್ದು, which arises when it is required for the different purpose. If suppose composite demand is the, we can composite demand when it is required for the different purposes. If suppose example, if the coal can used for the household purpose, and also it is sometime used for the transportation and for the generating the electricity purpose. It is nothing but the composite demand is the total demand of a commodity which arises when it is required for the different purposes and will be the sum of the different demands. Composite demand, it is the one of the type of the demand. It is the total demand for a commodity when it arises the different purpose of the different purpose and the sum of the different demands in a various times is called as the composite demand. ಇಲ್ಲಿ ಸಂಯೋಜಿತ ಬೇಡಿಕೆ ಅಂತಂದರೆ, ಸಂಯೋಜಿತ ಬೇಡಿಕೆ ಒಂದು ವಸ್ತುವಿನ ಒಟ್ಟು ಬೇಡಿಕೆಯಾಗಿದ್ದು, ಯಾವ ಒಂದು ಸನ್ನಿವೇಶದಲ್ಲಿ ಅವಶ್ಯಕವಿರ್ತದೆ, ವಿವಿಧ ಉದ್ದೇಶಗಳಾಗಿ ಅವಶ್ಯಕವಿರ್ತದೆ, ಅವಾಗ ಏನು ಮಾಡ್ತದೆ ಅಂದರೆ ಆ ಒಂದು ವಿವಿಧ ರೀತಿಯಾದಂಥ ಬೇಡಿಕೆಗೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸಂಯೋಜಿತ ಬೇಡಿಕೆ ಅಂತ ಕರಿತೀವಿ. ಈಗ ಸಪೋಸ್ ಏನಂದರೆ ಕಲ್ಲಿದ್ದಲು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಗೃಹ ಬಳಕೆದಾರರು ಕೂಡ ಅದನ್ನು ಏನು ಮಾಡ್ತಾರೆ, ಮನೆಯಲ್ಲೂ ಕೂಡ ಉಪಯೋಗ ಮಾಡ್ತಾರೆ. ಅಷ್ಟೇ ರೀತಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಕೂಡ ಏನು ಮಾಡ್ತಾರೆ ಉತ್ಪಾದಿಸಲಿಕ್ಕೆ ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕಲ್ಲಿದ್ದಲನ್ನು ಉಪಯೋಗಿಸ್ತಾರೆ. ಈ ರೀತಿಯಾಗಿ ಏನು ಹೇಳ್ತಂದರೆ ಕಲ್ಲಿದ್ದಲು ಕೂಡ ಇರ್ತದೆ ವಿವಿಧ ರೀತಿಯಾದಂಥ ಉಪಯೋಗಗಳನ್ನು ಕೂಡ ಉಪಯೋಗಿರ್ತದೆ. ಇಫ್ ದ ಕೋಲ್ ಈಸ್ ದಿ ನೆಸೆಸರಿ ಟು ದಿ ಹೌಸ್ ಹೋಲ್ಡ್ಸ್ ಆ್ಯಸ್ ವೆಲ್ ಆಸ್ ದಿ ಜನರೇಟಿಂಗ್ ದಿ ಎಲೆಕ್ಟ್ರಿಸಿಟಿ. ಅದಕ್ಕೆ ಇಲ್ಲಿ ಕಾಂಪೋಸಿಟ್ ಡಿಮಾಂಡ್ is nothing but it is one of the type of the demand, and it is also the total demand for a commodity when it arises the different purposes to will be the different demands. ವಿವಿಧ ರೀತಿಯಾದಂಥ ಒಂದು ಉದ್ದೇಶಗಳಿಗಾಗಿ ವಿಭಿನ್ನ ರೀತಿಯಾಗಿ ಬೇಡಿಕೆಯನ್ನು ಮಾಡುವಂಥ ಒಂದು ಒಟ್ಟು ಬೇಡಿಕೆ, ಒಂದು ವಸ್ತುವಿನ ಒಟ್ಟು ಬೇಡಿಕೆ ಒಂದು ರೂಪಕ್ಕೆ ನಾವು ಏನಂತ ಕರಿತಾ ಇದ್ದೇವೆ ಅಂದರೆ ಸಂಯೋಜಿತ ಬೇಡಿಕೆ ಅಂತೇಳಿ ಕರಿತಾ ಇದ್ದೇವೆ. ನೆಕ್ಸ್ಟು ಕಾಂಪಿಟೇಟಿವ್ ಡಿಮಾಂಡ್, ಸ್ಪರ್ಧಾತ್ಮಕ ಬೇಡಿಕೆ ಅಂತ ನಾವು ಕರಿತಾ ಇದ್ದೇವೆ. When the two commodities are fairly close to substitute for the one another, an increase in the quantity of demand for one of them will reduce demand for the other. ಇಲ್ಲಿ ಸ್ಪರ್ಧಾತ್ಮಕ ಬೇಡಿಕೆ ಅಂದ್ರೆ ಏನಂತ ತಿಳ್ಕೋರಿ. ಯಾವಾಗ ಎರಡು ಬದಲಿ ವಸ್ತುಗಳು ಪರಸ್ಪರ ಹೊಂದಾಣಿಕೆಯಿಂದ ಇರ್ತಾವ, ಆವಾಗ ಒಂದು ವಸ್ತುವಿನ ಪ್ರಮಾಣದಲ್ಲಿ ಹೆಚ್ಚಿಗೆಯಾಗಿ ಇನ್ನೊಂದು ಪ್ರಮಾಣದಲ್ಲಿ ಏನಾದರೂ ಕಡಿಮೆ
ಬೇಡಿಕೆ ಮಾಡಿದೆವು ಅಂತಂದರೆ ಏನಾಗ್ತದೆ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಪರ್ಧಾತ್ಮಕ ಬೇಡಿಕೆ ಅಂತ ಕರಿತೀವಿ. ಕಾಂಪೋಸಿಟ್ ಡಿಮಾಂಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಒನ್ ಆಫ್ ದ ಟೈಪ್ ಆಫ್ ದ ಡಿಮಾಂಡ್ ವೆನ್ ದಿ ಟೂ ಕಮ್ಯುನಿಟೀಸ್ ಆರ್ fairly closely substitutes for one another and increase in the quantity demand for one of them and will be reduce the demand for the other. Because suppose I will explain it a very easy way. If two communities are fairly close substitutes, if suppose I will give you example tea and coffee powder. If suppose both prices can same, if a consumer can also buying the same quantity of commodity, same quantity of the good, same quantity of goods can buy, but he can decide to coffee powder buying the more quantity, coffee powder buying the more quantity and tea powder can buying the less quantity according to the his taste and preferences. ಅವನ ಒಂದು ಅಭಿರುಚಿ ಆಧಾರದ ಮೇಲೆ ಏನು ಮಾಡ್ತಾನಂದರೆ ಅನುಭೋಗಿದಾರನು ಅವನು ಕಾಫಿಯ ಒಂದು ಕೊಳ್ಳುವಿಕೆ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಾನೆ ಅಷ್ಟೇ, ಅಥವಾ ಅದಕ್ಕೆ ಬೇಡಿಕೆಯನ್ನು ಹೆಚ್ಚಿಗೆ ಮಾಡ್ತಾನೆ. ಅದೇ ರೀತಿ ಚಹಾದ ಒಂದು ಪೌಡರ್ಗೆ ಏನು ಮಾಡ್ತಾನೆ ಕಡಿಮೆ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಏನಂದರೆ ಇಟ್ ದ ಕಾಂಪಿಟೇಟಿವ್ ಡಿಮಾಂಡ್ ನಥಿಂಗ್ ಬಟ್ ದಿ ವೆನ್ ದಿ two goods are fairly closely substitute for the to the one another and increases the quantity of the one commodities and when reduce the quantity of the other commodity. ಇಲ್ಲಿ ಒಂದು ವಸ್ತುವನ್ನು ನಾವು ಎರಡು ಪರಸ್ಪರ ಪೂರಕವಾದಂಥ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಒಂದು ವಸ್ತುವಿಗೆ ಹೆಚ್ಚಿನ ಬೇಡಿಕೆಯನ್ನು ಮಾಡಿ ಇನ್ನೊಂದು ವಸ್ತುವಿಗೆ ಏನು ಮಾಡ್ತಾರೆ ಕಡಿಮೆ ಬೇಡಿಕೆಯನ್ನು ಮಾಡುವುದಕ್ಕೆ ನಾವು ಸ್ಪರ್ಧಾತ್ಮಕ ಬೇಡಿಕೆ ಅಂತೇಳಿ ಕರೀತಾ ಇದ್ದೇವೆ. Next, we can study the demand distinctions. If the demand distinctions nothing but the drawing a line of distinction between different categories of the demand. If the demand distinction nothing but the different categories of the demand, different classes for the demand. ಇಲ್ಲಿ ಬೇಡಿಕೆಯ ಪ್ರಭೇದಗಳಂತ ನಾವು ಕರಿತಾ ಇದ್ದೇವೆ. ಇಲ್ಲಿ ಬೇಡಿಕೆಯ ಪ್ರಭೇದಗಳಲ್ಲಿ ಕೂಡ ಏನಾಗ್ತದೆ ಅಂದರೆ ಬೇಡಿಕೆಯ ವಿಶ್ಲೇಷಣೆ ಮತ್ತು ಸ್ವರೂಪ ಮತ್ತು ಬೇಡಿಕೆ ಪ್ರಕರಣವನ್ನು ಅವಲಂಬಿಸಿರುತ್ತದೆ. ಡಿಮಾಂಡ್ ಡಿಸ್ಟ್ರಿಕ್ಷನ್ ಇಟ್ ಇಸ್ ಅ ಬೇಸ್ಡ್ ಆನ್ ದಿ ಗೂಡ್ಸ್ ಸ್ಟ್ರಕ್ಚರ್ ಆ್ಯಂಡ್ ದಿ ಗೂಡ್ಸ್ ನೇಚರ್. ಇಲ್ಲಿ ಒಂದು ಬೇಡಿಕೆಯ ಪ್ರಭೇದಗಳು ವಸ್ತುವಿನ ಸ್ವಭಾವ ಮತ್ತು ವಸ್ತುವಿನ ಸ್ವರೂಪದ ಮೇಲೆ ಏನಾಗ್ತದೆ ಅಂದರೆ ಆ ಬೇಡಿಕೆಗಳನ್ನು ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ವಿವಿಧ ಪ್ರಕಾರಗಳನ್ನಾಗಿ ಕೂಡ ಇಲ್ಲಿ ವಿಭಾಗಿಸ್ತಾ ಇರ್ತೇವೆ. ಫಸ್ಟ್ ಒನ್, ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ದಿ ಪ್ರೊಡ್ಯೂಸರ್ ಗೂಡ್ಸ್. ಬಳಕೆದಾರರ ಸರಕುಗಳ ಬೇಡಿಕೆ ಮತ್ತು ಉತ್ಪಾದಕರ ಸರಕುಗಳ ಬೇಡಿಕೆ ಅಂತ ಕರಿತಾ ಇದ್ದೇವೆ. ಕನ್ಸ್ಯೂಮರ್ ಗೂಡ್ಸ್, ಯು ನೋ ದಿ ಡೆಫಿನೇಷನ್ ಆಫ್ ದಿ ಕನ್ಸ್ಯೂಮರ್ ಗೂಡ್ಸ್. ಕನ್ಸ್ಯೂಮರ್ ಗೂಡ್ಸ್ ಆರ್ ದೋಸ್ ಕಮ್ಯುನಿಟಿ ವಿಚ್ ಆರ್ meant for direct purchase by the consumer and are used for the final consumption. ಇಲ್ಲಿ ಬಳಕೆದಾರರ ಸರಕುಗಳಂತಂದ್ರೆ ಏನಂದರೆ ಅಂತಿಮ ಬಳಕೆಯ ಸರಕುಗಳಂತ ಕರಿತೇವೆ. ಇಫ್ ದ ಕನ್ಸ್ಯೂಮರ್ ಗೂಡ್ಸ್ ನಥಿಂಗ್ ಬಟ್ ಇಟ್ ದ ಫೈನಲ್ ಪ್ರಾಡಕ್ಟ್ಸ್ ದ್ಯಾಟ್ಸ್ ಫಾರ್ ಅವೈಲೇಬಲ್ ಟು ದಿ ಕನ್ಸ್ಯೂಮರ್ ಫಾರ್ ದಿ ಕನ್ಸ್ಯೂಮಿಂಗ್ ಪರ್ಪಸ್. ಇಲ್ಲಿ ಅನುಭೋಗಿದಾರರಿಗೆ ಏನು ಮಾಡ್ತಾರೆ, ಅನುಭೋಗಿದಾರ ವಸ್ತುಗಳು ಅನ್ಬೋದು, ಬಳಕೆದಾರ ವಸ್ತುಗಳು ಅಂತ ಕೂಡ ಕರಿತೇವೆ ನಾವು. ಇಲ್ಲಿ ಅನುಭೋಗಿದಾರರ ಸರಕುಗಳು ಅಂದರೆ ಅಂತಿಮ ಸರಕುಗಳು. ಈ ಅಂತಿಮ ಸರಕುಗಳನ್ನು ಏನು ಮಾಡ್ತಾರೆ ಅಂದರೆ ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಯೂಸಿಂಗ್ ದಿ ಫೈನಲ್ ಪ್ರಾಡಕ್ಟ್ ಬಿಕಾಸ್ ಹಿ ಕ್ಯಾನ್ ಡೈರೆಕ್ಟ್ಲಿ ಫುಲ್ಫಿಲ್ ಹೀಸ್ ವಾಂಟ್ಸ್ ಫಾರ್ ಯೂಸಿಂಗ್ ದಿ ಫೈನಲ್ ಪ್ರಾಡಕ್ಟ್ಸ್. ಒಬ್ಬ ಅನುಭೋಗಿದಾರನು ಅಂತಿಮ ಸರಕುಗಳನ್ನು ಉಪಯೋಗಿಸಿಕೊಂಡು ತನ್ನ ನಿರ್ದಿಷ್ಟವಾದಂಥ ಬೈಕ್ಗಳನ್ನು ಏನು ಮಾಡ್ತಾನಂದರೆ ನೇರವಾಗಿ ಕೂಡ ಏನು ಮಾಡ್ತಾನೆ ತೀರಿಸ್ಕೊತಾ ಇರ್ತಾನೆ. ಇವುಗಳಿಗೆ ನಾವು ಏನಂತ ಕರಿತೇವೆ ಅಂದರೆ ಅನುಭೋಗಿದಾರರ ಸರಕುಗಳು ಅಥವಾ ಬಳಕೆದಾರರ ಸರಕುಗಳು ಅಂತ ಕೂಡ ಕರಿತಾ ಇದ್ದೇವೆ.
consumer goods, nothing but the consumer goods are those commodities which are meant directly purchased by the consumer and are used for final consumption. If the consumers can using for the final consumption, nothing but the consumer can buying the final product and fulfill his wants for using the or directly purchasing by product. ಇಲ್ಲಿ ನೇರವಾಗಿ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಕೊಂಡುಕೊಂಡು ತಮ್ಮ ಮೊಗೆ ಒಂದು ಅಂತಿಮ ಸರಕುಗಳನ್ನು ಕೊಂಡುಕೊಂಡು ತಮ್ಮ ಅಂತಿಮವಾದಂಥ ಒಂದು ಅನುಭವಗಳನ್ನು ಪಡೀಲಿಕ್ಕೆ ಏನು ಮಾಡ್ತಾರೆ ಅಂದರೆ ವಸ್ತುಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಇದಕ್ಕೆ ನಾವು ಎಂತಾರೆ ಅನುಭೋಗಿಯ ವಸ್ತುಗಳಂತ ಕೂಡ ಕರಿತಾ ಇದ್ದೇವೆ. ಕನ್ಸ್ಯೂಮರ್ ಗೂಡ್ಸ್ ಇದೆ ದ ನಥಿಂಗ್ ಬಟ್ ದಿ ಇಟ್ ಇಸ್ ದ ಫೈನಲ್ ಗೂಡ್ಸ್. The peoples or consumers going to the market and directly purchase by the goods and are used for the final consumption. It is called as the consumer goods. And consumer goods are again classified into the two types. Production goods. You can also the producer goods. What do you mean by the producer goods? ಉತ್ಪಾದಕರ ಸರಕುಗಳ ಬೇಡಿಕೆ ಅನ್ನೋದನ್ನು ಏನಂತಂದು ಹೇಳಬೇಕಾಗ್ತದೆ. ದ ಪ್ರೊಡ್ಯೂಸರ್ ಗೂಡ್ಸ್ ಆರ್ ದೋಸ್ ಕಮೋಡಿಟಿ ವಿಚ್ ಆರ್ ಪರ್ಚೇಸ್ಡ್ ಬೈ ದಿ ಪ್ರೊಡ್ಯೂಸರ್ ಆ್ಯಂಡ್ ಆರ್ ಯೂಸ್ಡ್ ಫಾರ್ ದಿ ಫರ್ದರ್ ಪ್ರೊಡಕ್ಷನ್ ಆಫ್ ದಿ ಗೂಡ್ಸ್. Once second I will repeat the definition of the producer goods. Producer goods are those commodities which are purchased by the producers to use for the further production of the goods. ಇಲ್ಲಿ ಉತ್ಪಾದಕರ ಸರಕುಗಳ ಅಂತಂದರೆ ಏನಂತಂದರೆ ಇತರ ವಸ್ತುಗಳ ಉತ್ಪಾದನೆಯಲ್ಲಿ ಉಪಯೋಗಿಸಬೇಕಂತ ಇತರ ಸರಕುಗಳನ್ನು ಕೊಂಡುಕೊಂಡು ಅವರು ಮತ್ತೊಂದು ರೀತಿಯಾದಂಥ ಉತ್ಪಾದನೆಯನ್ನು ಮಾಡೋದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಉತ್ಪಾದಕರ ಒಂದು ಸರಕುಗಳಂತ ಕರಿತಾ ಇದ್ದೇವೆ. ಕನ್ಸ್ಯೂಮರ್ the producer goods are those commodities which are purchased by the producers and used for the further production of the goods. ಇಲ್ಲಿ ಉತ್ಪಾದಕರ ಸರಕುಗಳು ಅಂತಂದರೆ ಉತ್ಪಾದಕರು ತಾವು ಬೇರೆ ಒಂದು ಉತ್ಪಾದಕರಿಂದ ವಸ್ತುಗಳನ್ನು ಕೊಂಡುಕೊಂಡು ಆ ವಸ್ತುಗಳನ್ನು ಏನು ಮಾಡ್ತಾರೆ ಇನ್ನೊಂದು ರೀತಿಯಾದಂಥ ಉತ್ಪಾದನಾ ಪ್ರಕ್ರಿಯೆಗೆ ಇಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಏನಂತ ಕರೀತಂದರೆ ಉತ್ಪಾದಕರ ಬಂದು ಬೇಡಿಕೆ ಅಂತ ಕರಿತಾ ಇದ್ದೇವೆ. ಇಲ್ಲಿ ಉತ್ಪಾದಕರ ಸರಕುಗಳ ಬೇಡಿಕೆ ಅನ್ನೋದು ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ಇಲ್ಲಿ ಉತ್ಪಾದಕರ ಸರಕುಗಳಂತೆ ಉತ್ಪಾದಕರಾದಂಥ ಬೇರೊಬ್ಬ ಉತ್ಪಾದಕರಿಂದ ವಸ್ತುಗಳನ್ನು ಕೊಂಡುಕೊಂಡು ಮುಂದಿನ ಹಂತದ ಒಂದು ಉತ್ಪಾದನಾ ಪ್ರಕ್ರಿಯೆಗೆ ಏನು ಮಾಡ್ತಾರೆ ಅಂದರೆ ಅವನ್ನು ಕೊಂಡುಕೊಳ್ಳುವುದಕ್ಕೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಉತ್ಪಾದಕರ ಸರಕುಗಳ ಬೇಡಿಕೆ ಅಂತ ಕೂಡ ಕರಿತಾ ಇದ್ದೇವೆ. ದ ಪ್ರೊಡ್ಯೂಸರ್ ಗೂಡ್ಸ್ ಆರ್ ದೋಸ್ ಕಮೋಡಿಟೀಸ್ ವಿಚ್ ಆರ್ ಪರ್ಚೇಸ್ಡ್ ಬೈ ದಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಯೂಸ್ ಫಾರ್ ದಿ ಅಂಡರ್ ಪ್ರೊಡಕ್ಷನ್ ಆಫ್ ಗೂಡ್ಸ್. ಇಲ್ಲಿ ಬೇರೆ ರೀತಿಯಾದಂಥ ಒಂದು ವಸ್ತುಗಳನ್ನು ಉಪಯೋಗಿಸ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ಆ ವಸ್ತುಗಳನ್ನು ಕೂಡ ಇಲ್ಲಿ ಉಪಯೋಗಿಸ್ತಾ ಇರ್ತಾರೆ. ಅದಕ್ಕೆ ಏನಂತಂದರೆ ಉತ್ಪಾದಕರ ಒಂದು ಸರಕುಗಳ ಬೇಡಿಕೆ ಅಂತ ನಾವು ಇಲ್ಲಿ ಕರಿತಾ ಇದ್ದೇವೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಸ್ಟಡಿ ದಿ ವೇರಿಯಸ್ ಟೈಪ್ಸ್ ಆಫ್ ದಿ consumer goods.